ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾವಿನಕಾಯಿ ಕಡಿಗಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಮೊದಲೇ ಅಮಟೆಕಾಯ್ದನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸಿಮಿಲರ್ ಆಗಿ ಇದು ಕೂಡ ಹಾಗೆ ಇರುತ್ತೆ, ಬಟ್ ಅದ್ರಗಿಂತ ಇದು ಜಾಸ್ತಿ ದಿನ ಇರೋದು. ಇದನ್ನ ಈಗ ಹೇಗೆ ಮಾಡೋದು ಅಂತ ಇದಕ್ಕೆ ನಾನು ಈಗ ಮಾವಿನಕಾಯಿನ ಪೀಸಸ್ ಆಗಿ ಮಾಡಿಟ್ಕೊಳ್ತೀನಿ. ಇದಕ್ಕೆ ನಾನು ಒಂದು 2 ಮಾವಿನಕಾಯಿ ತಗೊಂಡಿದ್ದೀನಿ. ನಾನು ಕಡಗಾಯಿ ಮಾವಿನಕಾಯಿ ತಗೊಂಡಿದ್ದೀನಿ. ನೀವು ನಾರ್ಮಲ್ ಆಗಿರುವಂತ ಮಾವಿನಕಾಯಿ ಕೂಡ ತಗೊಳ್ಬಹುದು. ಕಡಿಗಾಯಿ ಮಾವಿನಕಾಯಿ ಸ್ವಲ್ಪ ದೊಡ್ಡದಾಗಿರುತ್ತೆ ಕೂಡ. ಅದು ಒಂದು ಮಾವಿನಕಾಯಿ ಇದ್ರೂ ಕೂಡ ಸಾಕಾಗತ್ತೆ, ತುಂಬಾ ಆಗತ್ತೆ ಪೀಸಸ್ ಅದು. ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ಬೌಲಿಗೆ ಹಾಕಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕೊಳ್ತಾ ಇದ್ದೀನಿ, ಯಾಕೆಂದ್ರೆ ಇದಕ್ಕೆ ನೀರನ್ನ ಯೂಸ್ ಮಾಡಲ್ಲ. ಅಂದ್ರೆ ಕೆಲವೊಂದು ಈಗ ನಾರ್ಮಲ್ ಉಪ್ಪಿನಕಾಯಿ ಮಾಡ್ಬೇಕಾದ್ರೆ ಉಪ್ಪಿನ ನೀರ್ ಮಾಡಿ ಹಾಕ್ತಾರಲ್ವಾ, ಇದಕ್ಕೆ ಉಪ್ಪಿನ ನೀರ್ ಮಾಡಿ ಹಾಕಲ್ಲ. ಉಪ್ಪೇನೆ ನೀರ್ ಬಿಡೋ ತರ ಆಗ್ಬೇಕು. ಇದನ್ನ ನಾವು ಒಂದು ದಿನ ಹಾಗೆ ಬಿಡ್ತೀವಿ. ಇದನ್ನ ಉಪ್ಪನ್ನ ಹಾಕಿ ಕವರ್ ಮಾಡಿ ಇಡ್ತೀವಿ. ಸ್ವಲ್ಪ ಜಾಸ್ತಿ ಆದ ಕ್ವಾಂಟಿಟಿಲಿ ಉಪ್ಪನ್ನ ಹಾಕೊಳ್ಬೇಕು. ನೋಡಿ ಇದೀಗ ಒಂದಿನ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ನೀರಾಗಿದೆ ಕೂಡ, ನೀರ್ ಬಿಟ್ಟಿದೆ ಚೆನ್ನಾಗಿ. ಇದಕ್ಕೆ ನಾನೀಗ ಒಂದು ದೊಡ್ಡ ಸೌಟ್ ಇರುತ್ತಲ್ವಾ, ಸಾಂಬಾರ್ ಬಡಿಸುವಂತ ಸೌಟು, ಅದರಲ್ಲಿ 1 ಸೌಟ್ ಆಗುವಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಇಟ್ಟಿಟ್ಕೊಳ್ತೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ನೀರನ್ನು ಕೂಡ ಯೂಸ್ ಮಾಡಬಾರ್ದು. ನೀರು ಯೂಸ್ ಮಾಡಿದ್ರೆ ಹಾಳಾಗ್ಬಿಡತ್ತೆ ಬೇಗ ಇದು. ಹಾಗಾಗಿ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದ ನಂತರ ಎಣ್ಣೆನ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕೊಳ್ಬೇಕಾಗತ್ತೆ. ಇದಕ್ಕೆ ಒಂದು 5ರಿಂದ 6 ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಅದಾದ ನಂತರ 1 ಸ್ಪೂನ್ ಅಥವಾ 2 ಸ್ಪೂನ್ ಆಗುವಷ್ಟು ಸಾಸಿವೆನೂ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಜೊತೆಗೆ ಒಂದ್ ಸ್ವಲ್ಪ ಹಿಂಗನ್ನು ಕೂಡ ಇದಕ್ಕೆನೆ ಹಾಕೊಳ್ತಿದ್ದೀನಿ. ಎಣ್ಣೆ ಚೆನ್ನಾಗಿ ಕುದಿಬೇಕು. ಕುದ್ದು ಕೂಡ ಎಣ್ಣೆ ತಣ್ಣಗಾಗ್ಬೇಕು. ತಣ್ಣಗಾಗೋ ತನಕ ಇದನ್ನ ಉಪ್ಪಿನಕಾಯಿಗೆ ಹಾಕೊಳ್ಬಾರ್ದು. ತಣ್ಣಗಾದ ನಂತರ ಇದನ್ನ ಹಾಕ್ಬೇಕು. ಫುಲ್ ತಣ್ಣಗಾಗ್ಬೇಕು. ಅದಾದ ನಂತರ ಇದನ್ನ ಹಾಕೊಳ್ಬೇಕು. ನೋಡಿ ಚೆನ್ನಾಗಿ ಸಾಸಿವೆ ಸಿಡಿತಾ ಇದೆ. ಇದನ್ನ ಗ್ಯಾಸ್ ಆಫ್ ಮಾಡಿ ನಾನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಅದಾದ ನಂತರ ಈ ಕಡೆ ಅದು ಮಸಾಲ ಹಾಕೊಳ್ತೀವಲ್ಲ, ಇದಕ್ಕೆ ಒಂದು ಪಾತ್ರೆಗೆ ಒಂದು 2 ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೇನೆ 1 ಸ್ಪೂನ್ ಆಗುವಷ್ಟು ಮೆಂತೆ ಹಾಕೊಳ್ತಾ ಇದ್ದೀನಿ. ಹಾಗೇನೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಇದೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ಹಾಗೇನೆ ಒಂದ್ 7-8 ಕಾಳು ಮೆಣಸನ್ನು ಕೂಡ ಹಾಕೊಂಡು ಇದ್ರ ಜೊತೆಗೇನೆ ಫ್ರೈ ಮಾಡ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾದ ನಂತರ ಇದನ್ನ ಪೌಡರ್ ಮಾಡ್ಕೊಳ್ತೀನಿ ನುಣ್ಣಗೆ. ನೋಡಿ ಈಗ ಆಗಿದೆ, ಇದು ರೋಸ್ಟ್ ಆಗಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಈಗ ಪೌಡರ್ ಮಾಡ್ಕೊಂಡಿರೋದನ್ನ ನಾನು ಉಪ್ಪಿನಕಾಯಿ ಮಿಶ್ರಣ ಇತ್ತಲ್ಲ, ಖಾರ ಪುಡಿ ಹಾಕಿರೋದು, ಅದಕ್ಕೆ ಇದನ್ನ ಹಾಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ಇದನ್ನ ಹಾಕೊಳ್ತೀನಿ. ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಚಾನಲ್ನ ನೀವು ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ಅಪ್ ಟು ಡೇಟ್ ಅಪ್ಡೇಟ್ ಆಗ್ತಾ ಇರುತ್ತೆ. ಹಾಗೆ ನಿಮಗೆ ಇದು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ. ನೋಡಿ ಅದನ್ನು ಚೆನ್ನಾಗಿ ನಾನೀಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ಎಣ್ಣೆನ, ಈಗ ತಣ್ಣಗಾಗಿದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಇಷ್ಟನ್ನು ಕೂಡ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದಷ್ಟು ಚೆನ್ನಾಗಿರುತ್ತೆ. ಇದ್ರ ಎಣ್ಣೆಲೆ ಸ್ವಲ್ಪ ತೆಳ್ಳಗಾಗೋ ಥರನೇ ಇರಬೇಕು. ಸ್ವಲ್ಪ ಸ್ವಲ್ಪನೇ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೈಟ್ ಆಗಿರುವಂಥ ಏರ್ ಕಂಟೈನರ್ನಲ್ಲಿ ಹಾಕಿ ಇದನ್ನ ಪ್ರಿಸರ್ವ್ ಮಾಡಬೇಕು. ನೀವು ಹೊರಗಡೆ ಕೂಡ ಇಡ್ಬೋದು, ಆದರೆ ಸ್ವಲ್ಪ ಜಾಸ್ತಿ ದಿನ ಈಗ ಇಡ್ಲಿ ಅಂತ ಹೇಳಿದ್ರೆ ಫ್ರಿಜ್ಜಲ್ಲಿ ಕೂಡ ಇದನ್ನ ಇಟ್ಟು ಸ್ಟೋರ್ ಮಾಡ್ಬೋದು. ಇದು ನಾನು ಒಂದು
ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿದನ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ಈಗ ಮಾವಿನಕಾಯಿ ಕಡಲೆ ಉಪ್ಪಿನಕಾಯಿ ರೆಡಿ ಆಗಿದೆ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಸ್ ಅಲ್ಲಿ ಹೇಗಾಯ್ತು ಅಂತಲೂ ಕೂಡ ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್. ಪ್ಲೀಸ್ ಹಾಗೇನೆ ನನ್ನ ಚಾನಲ್ಸ್ಗೆ ಸಪೋರ್ಟ್ ಮಾಡಿ.